ವಿದ್ಯಾರ್ಥಿಗಳೇ, ಇವತ್ತು ನಾವು ಪ್ರಥಮ PUCಯ 3ನೇ ಪದ್ಯವಾದಂತಹ ದೇವನೊಲಿದನ ಕುಲವೇ ಸತ್ಕುಲಂ ಹರಿಹರನು ಬರೆದಿರ್ತಕ್ಕಂಥ ಈ ಒಂದು ಪದ್ಯದ ವಿವರಣೆಯನ್ನು ನೋಡೋಣ. ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಕಥೆ ಇದೆ. ಇದರ ಪ್ರವೇಶದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಸೃಷ್ಟಿಯಲ್ಲಿ ಭಿನ್ನ ಭೇದಗಳಿರುವುದಿಲ್ಲ, ಮನುಷ್ಯನೇ ತರತಮಗಳನ್ನು ಸೃಷ್ಟಿಸಿಕೊಂಡಿದ್ದಾನೆ. ಆಳು ಅರಸ, ಉಚ್ಚ ನೀಚ, ಬಡವ ಬಲ್ಲಿದ ಮುಂತಾದ ವರ್ಗಭೇದಗಳು ಆಧುನಿಕ ಸಮಾಜವನ್ನು ಅತಿಯಾಗಿ ಕಾಡುತ್ತಿವೆ. ಇಂತಹ ತಾರತಮ್ಯವನ್ನು ಮೀರಿ ನಿಲ್ಲಲು ಕನ್ನಡದ ಪ್ರಾಚೀನ ಕಾವ್ಯಗಳು ನಿದರ್ಶನವಾಗಿವೆ. ಇಲ್ಲಿ ಒಂದು ಸಮಾನತೆಯ ಕುರಿತು ಮತ್ತು ಬಡವ ಶ್ರೀಮಂತ ಅನ್ನೋ ಯಾವುದೇ ಭೇದ ಇಲ್ಲ, ಎಲ್ಲವೂ ಸಮಾಜದಲ್ಲಿ ಒಂದೇ ಅನ್ನೋದನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾನೆ ಹರಿಹರ. ಹಾಗೂ ಸಮಾಜವನ್ನು ಅತಿಯಾಗಿ ಕಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ಕೂಡ ಇಲ್ಲಿ ತಿಳಿಸಿದ್ದಾನೆ ಒಂದು ಸುಂದರವಾದ ಕಥೆಯೊಂದಿಗೆ ಅಂತ. ಕೃತಿಕಾರರ ಪರಿಚಯವನ್ನು ನೋಡೋಣ. ಈ ಒಂದು ಹರಿಹರನನ್ನು ರಗಳೆ ಕವಿ ಅಂತಲೇ ಕರೀತಾರೆ. ರಗಳೆ ಕವಿ ಎಂದು ಪ್ರಸಿದ್ಧನಾಗಿರುವ ಹರಿಹರ ದ್ವಾರ ಸಮುದ್ರದ ಹೊಯ್ಸಳ ವೀರ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಕಾರಣಿಕನಾಗಿದ್ದನು. ರಾಜಾಶ್ರಯವನ್ನು ತಿರಸ್ಕರಿಸಿ ಹಂಪೆಯ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಕಾವ್ಯ ರಚನೆಗೆ ತೊಡಗಿದನು. ಶಿವ ಮತ್ತು ಶಿವಭಕ್ತರನ್ನೇ ಕುರಿತು ಕಾವ್ಯ ರಚಿಸುವ ದಿಟ್ಟ ನಿಲುವನ್ನು ತಳೆದ ಇವನು 100ಕ್ಕೂ ಹೆಚ್ಚು ರಗಳೆಗಳು ಹಾಗೂ ಗಿರಿಜಾ ಕಲ್ಯಾಣವೆಂಬ ಚಂಪು ಕಾವ್ಯವನ್ನು ರಚಿಸಿದ್ದಾನೆ. ಪಂಪಾಶತಕ, ರಕ್ಷಾಶತಕ, ಮುಡಿಗೆಯ ಅಷ್ಟಕಗಳನ್ನೂ ರಚಿಸಿದ್ದಾನೆ. ಹರಿಹರನ ರಗಳೆಗಳ ಮೂಲ ದ್ರವ್ಯ ಹರಭಕ್ತಿ. ಶಿವಭಕ್ತರು ಇವನ ಕಥಾನಾಯಕರು. ಇವರು ಒಂದಲ್ಲ ಒಂದು ರೀತಿ ಗುಪ್ತ ಭಕ್ತಿಯಿಂದ ಶಿವನನ್ನು ಆರೋಗಿಸುವವರೇ ಆಗಿರುತ್ತಾರೆ. ಭಕ್ತರ ಗುಪ್ತ ಭಕ್ತಿಯನ್ನು ಇತರರಿಗೆ ತಿಳಿಸುವ ಸಲುವಾಗಿ ಶಿವ ಮಾರುವೇಷದ ಮೂಲಕ ಭಕ್ತರನ್ನು ಪರೀಕ್ಷಿಸುವುದರ ಜೊತೆಗೆ ಅವರ ಭಕ್ತಿಯನ್ನು ಪ್ರಕಟಗೊಳಿಸುವುದೇ ಆಗಿದೆ. ಪ್ರಸ್ತುತ ರಗಳೆಯಲ್ಲಿ ಚೆನ್ನಯ್ಯನ ಶಿವಭಕ್ತಿಯನ್ನು ಅನಾವರಣಗೊಳಿಸುತ್ತಾನೆ. ಚೋಳನಾಡಿನಲ್ಲಿ ಹರಿಯುತ್ತಿರುವ ಕಾವೇರಿಯ ವರ್ಣನೆಯನ್ನೂ ಕಾಣಬಹುದು. ಅರಸನ ಮತ್ತು ಆಳಿನ ಮುಖಾಮುಖಿಯ ಜೊತೆಗೆ ಸರಳಭಕ್ತಿಯೇ ಶ್ರೇಷ್ಠವೆಂದು ಸಾರುವ ವಿಚಾರ ಇಲ್ಲಿದೆ. ಇಲ್ಲಿ ಒಂದು ಪದ್ಯವನ್ನು ನೋಡೋಣ. ಶ್ರೀ ಶಿವನ ಸಜ್ಜೆ ಎನಿಸುವ ಚೋಳ ದೇಶವದು, ಈಶ ಭಕ್ತ ವ್ರಜಕ್ಕೆ ನಿಜ ಸುಖ ನಿವಾಸವದು. ಬೆಳೆ ಇಲ್ಲ ದಿಳೆಯಿಲ್ಲ, ಬನವಿಲ್ಲ ದೂರಿಲ್ಲ, ನೆಳಲ ತಂಪಿಲ್ಲ ದಾರವೇ ಇಲ್ಲದೆಡೆಯಿಲ್ಲ. ಕಾವೇರಿ ಸೊಂಕಿದರ ಪಾಪಮಂ ಸೋವೇರಿ, ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ. ಹರಿದಳಾ ದೇಶದೊಳು ಹರಿಭಕ್ತಿ ರಸದಂತೆ, ಧರಣಿ ತಳ ಕಮೃತ ಧಳ ವಿಮಲ ವಾರಿಧಿಯಂತೆ. ಇಂತಪ್ಪ ದೇಶಮಂ ಪಾಲಿಸುವ ಭೂಮಿಪಂ, ಸಂತತಂ ಕರಿಕಾಲ ಚೋಳನೆಂಬ ನೃಪಂ. ಅಂದರೆ ಹರಿಹರನು ಪ್ರಸ್ತುತ ರಗಳೆಯು ಶಿವಭಕ್ತನಾದ ಮಾದರ ಚೆನ್ನನ ಶಿವಭಕ್ತಿಯನ್ನು ಅನಾವರಣಗೊಳಿಸುತ್ತದೆ. ಮಾದರ ಚೆನ್ನಯ್ಯ 12ನೇ ಶತಮಾನದ ಒಬ್ಬ ಪ್ರಮುಖ ವಚನಕಾರ. ಅವನು ಶಿವನಲ್ಲಿ ಹೊಂದಿದ್ದ ಭಕ್ತಿ ಅಪರೂಪದ್ದು. ಹರಿಹರನು ಮಾದರ ಚೆನ್ನ ಭಕ್ತಿಭಾವವನ್ನು ತನ್ನ ಈ ರಗಳೆಯಲ್ಲಿ ಹಿಡಿದಿಡುವ ಪ್ರಯತ್ನ ಮಾಡಿರುವನು. ಇಲ್ಲಿ ಪದ್ಯದ ಆರಂಭದಲ್ಲಿ ಏನಿದೆ ಅಂದರೆ, ಚೋಳ ದೇಶದ ಒಂದು ವರ್ಣನೆಯನ್ನು ಮಾಡಿದ್ದಾನೆ ಹರಿಹರ ಅಂತ. ನಾಡಿನ ವರ್ಣನೆಯನ್ನು ಪದ್ಯದಲ್ಲಿ ಯಾವಾಗಲೂ ಕೂಡ ಪ್ರಾರಂಭದಲ್ಲಿ ರಚಿಸುವುದು ಒಂದು ಪಾರಂಪರಿಕ ಪದ್ಧತಿ. ಶಿವನ ಒಂದು ನೆಲೆಮನೆ ಎಂಬಂತೆ ಒಂದು ಚೋಳ ದೇಶ ಕಂಗೊಳಿಸುತ್ತಿತ್ತಂತೆ. ಅದು ಶಿವಭಕ್ತರ ಸಮೂಹಕ್ಕೆ ನಾಡು ಸುಖದ ಬೀಡಾಗಿತ್ತು. ಎಲ್ಲೆಲ್ಲೂ ಸಮೃದ್ಧ ಬೆಳೆ, ಫಲವತ್ತಾದ ಭೂಮಿ, ಹಸಿರು ಕಾಡು, ತುಂಬಿ ನಿಂತ ಊರುಗಳು, ತಂಪೆರೆಯುವ ನೆಳಲನ್ನು ನೀಡುವ ಉದ್ಯಾನವನಗಳಿಂದ ಅದು ಶೋಭಿಸುತ್ತಿತ್ತಂತೆ. ಹರ ಭಕ್ತಿರಸವೇ ಹರಿಯುತ್ತಿದೇನೋ ಎಂಬಂತೆ ಪಾಪವನ್ನು ತೊಳೆಯುವ ಕಾವೇರಿ ಅಲ್ಲಿ ತುಂಬಿ ಹರಿಯುತ್ತಿದ್ದುದು ಸಕಲ ಸಸ್ಯಾವಳಿಗಳನ್ನು ಪೊರೆಯುತ್ತಿದ್ದಳಂತೆ. ತುಂಬ ಒಂದು ಅದ್ಭುತವಾಗಿ ಹರಿಹರ ಏನು ಮಾಡಿದ್ದಾನೆ ಅಂದರೆ, ಒಂದು ಚೋಳ ದೇಶವನ್ನು ಇಲ್ಲಿ ವರ್ಣಿಸಿದ್ದಾನೆ ಅಂತ. ಕಾವೇರಿ ನದಿಯಿಂದಾಗಿ ಆ ನೆಲ ಏನಾಗಿತ್ತು ಅಂದರೆ, ಅಮೃತದ ಒಂದು ಸಮುದ್ರದಂತೆ ಕಾಣಿಸ್ತಾ ಇತ್ತು ಅಂತ. ಇಂತಹ ಈ ಸುಂದರ ನಾಡನ್ನು ಕರಿಕಾಲ ಚೋಳನೆಂಬ ರಾಜ ಆಳ್ತಾ ಇದ್ದ. ಇಲ್ಲಿ ನೃಪ ಅಂದರೆ ರಾಜ ಅಂತ, ಕರಿಕಾಲ ಚೋಳನೆಂಬ ನೃಪಂ ಆಳುತ್ತಿದ್ದನು ಅಂತ.
ಹೀಗೆ ಹರಿಹರನು ಏನು ಮಾಡಿದ್ದಾನೆ, ಮೊದಲನೇ ಚರಣದಲ್ಲಿ ಚೋಳ ದೇಶದ ವರ್ಣನೆಯನ್ನು ಮಾಡಿದ್ದಾನೆ. ಮುಂದಿನ ಒಂದು ಚರಣವನ್ನು ನೋಡೋಣ. ಆ ಚೋಳರಾಜ ನೊಪ್ಪುವ ರಾಜಧಾನಿಯೊಳು ವಾಚಮ ಗೋಚರವದೆನಿಸಿದಂಥ ಅವನಿಯೊಳು ಜಾತಿ ಮಾದರಚನ್ನನೆಂಬ ನಾಮಂ ತನಗೆ ಒತಿರ್ಪು ಧನ್ವರ್ಥವಾಗಿ ಮೆರಿ ದುರ್ವರ್ಗೆ ಇರ್ದು ಶಂಕರನ ಗುಪ್ತಾರಾಧನೆಗೆ ನಚ್ಚಿ ಸಾರ್ದು ಶಿವಭಕ್ತಿಯಂ ಬಿರಿದಿಚ್ಛೆಗೆ ಮೆಚ್ಚಿ ಭಕ್ತ ಚೋಳನ ತುರಂಗಂ ಬದುಕಬೇಕೆಂದು ಯುಕ್ತಿಯಂ ಕಾಯಕ ಮನೆಡೆ ಗೊಂಡ ನೊಲಿದಂದು ಕಂಪಣದ ಹುಲ್ಲು ಕಾಯಕವನ್ನೇ ಮರಿ ಮಾಡಿ ಹಂಪಿಂದೇ ಶಿವನರ್ಚಿಸುತ್ತಿಪ್ಪ ನೊಡಗೂಡಿ. ಈ ಒಂದು ಚರಣದಲ್ಲಿ ಆ ಚೋಳ ದೇಶದ ರಾಜಧಾನಿಯು ಕರಿಕಾಲ ಚೋಳನ ಆಳ್ವಿಕೆಯಲ್ಲಿ ವರ್ಣನೆಗೆ ನಿಲುಕದ ಒಂದು ಭೂಮಿ ಎನಿಸಿತ್ತು. ಈ ಊರಿನಲ್ಲಿ ಜಾತಿಯಲ್ಲಿ ಮಾದರ ಕುಲದವನಾದಂಥ ಒಂದು ಚೆನ್ನ ಮಾದರ ಕುಲನಾದಂಥ ಒಬ್ಬ ಚೆನ್ನನಿದ್ದ. ಚೆನ್ನನೆಂಬಂ ನಾಮಂ ಅಂತ ಹೇಳಿದರಲ್ಲಿ ಹಾಗಾಗಿ ಆತ ಏನು ಮಾಡ್ತಾ ಇದ್ದ ಅಂದರೆ, ಕುಲದ ನಾಮವು ಅನ್ವರ್ಥವಾಗುವಂತೆ ಮಾದರ ಚೆನ್ನನೆಂಬುದು ಅವನ ಹೆಸರಾಗಿತ್ತು ಅಂತ. ಅವನೊಬ್ಬ ಮಹಾಶಿವಭಕ್ತನಾಗಿದ್ದ. ಕರಿಕಾಲ ಚೋಳ ರಾಜನ ಕುದುರೆಗೆ ಹುಲ್ಲನ್ನು ಕತ್ತರಿಸಿ ತಂದು ಹಾಕುವ, ಮೇವನ್ನು ಪೂರೈಸುವ ಕಾಯಕವನ್ನು ಏನು ಮಾಡ್ತಿದ್ದ, ಅವನು ಮಾಡ್ತಾ ಇದ್ದ ಅಂತೆ. ಅವನು ಈ ಕಾರ್ಯ ಮಾಡುತ್ತಿದ್ದನಾದರೂ ಅದಕ್ಕಿಂತಲೂ ಮುಖ್ಯವಾದ ಕಾಯಕ ಜೊತೆಗೆ ಶಿವನನ್ನು ಅರ್ಚಿಸಿ ಸಂತೋಷಪಡಿಸುತ್ತಿದ್ದನು. ಅವನ ವೃತ್ತಿ ಕುದುರೆಗೆ ಹುಲ್ಲು ತರುವುದಾದರೂ ಪ್ರವೃತ್ತಿ ಶಿವಭಕ್ತಿಯಾಗಿತ್ತು ಅಂತ. ಅದರಲ್ಲಿ ಅವನಿಗೆ ಒಂದು ಸರ್ವ ಸುಖ ಕಾಣ್ತಾ ಇತ್ತು ಅಂತ ಈ ಚರಣದಲ್ಲಿ ಹರಿಹರ ಹೇಳಿದ್ದಾನೆ. ಇಲ್ಲಿ ಮುಂದಿನ ಒಂದು ಚರಣವನ್ನು ನೋಡೋಣ. ಒಳಗೆ ಭಕ್ತಿಯ ತಂಪು, ಹೊರಗೆ ಜನ್ಮದ ಸೊಂಪು, ಒಳಗೆ ಮುಕ್ತಿಯ ಗುಂಪು, ಹೊರಗೆ ಜಾತಿಯ ಹೆಂಪು, ತಿಲದ ತೈಲದ ತೆರದೆ ಕಾಷ್ಟದಗ್ನಿಯ ತೆರದೆ, ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ, ಪರರರಿಯದಂತೊಳಗೆ ಲಿಂಗಾರ್ಚನೆಯ ಲಿಪ್ಪ, ಅರಿವಂತೆ ಹೊರಗೆ ಕುಲಧರ್ಮ ಕರ್ಮದೋಳಿಪ್ಪ, ಉದಯ ಸಮಯದೋಳೆದ್ದು ಕಾಂತಾರದೋಳು ಪೊಕ್ಕು, ರಾಗದಿಂ ನಿರ್ಮಳ ನದಿ ತೀರದೋಳು ಪೊಕ್ಕು, ನುಣ್ಮಳಲ ದಿಂಡೆಯೋಳು ತಳಿರ ಹಸೆಯಂ ಹಾಸಿ, ಕಣ್ಮನ ವನಭವನತ್ತಲು ನಿಲ್ಲಿಸಿ ಕೈವೀಸಿ. ಅಂದರೆ ಇಲ್ಲಿ ಮಾದರ ಚೆನ್ನಯ್ಯನ ಒಂದು ಭಕ್ತಿಯ ಸೊಗಸುಗಾರಿಕೆಯನ್ನು ಇಲ್ಲಿ ಹರಿಹರ ವಿವರಿಸಿದ್ದಾನೆ ಅಂತ. ಚೆನ್ನನು ಬಡವನಾದರೂ ಅವನೊಳಗೆ ಭಕ್ತಿಯ ತಂಪು ಆವರಿಸಿತ್ತು. ಬದುಕಿನ ಸೊಗಸುಗಾರಿಕೆ, ಮನದೊಳಗೆ ಮುಕ್ತಿಯ ಭಾವದ ಸಮೂಹ, ಸಮಾಜದಲ್ಲಿ ಕೀಳು ಜಾತಿಯ ಗುರುತು ಇವೆಲ್ಲವೂ ಅಡಕವಾಗಿದ್ದ ಮಾದರ ಚೆನ್ನನ ಬದುಕು ವಿಶಿಷ್ಟವಾಗಿತ್ತು ಅಂತ. ಊರ ಜನರಿಗೆ ಅವನು ಜಾತಿಯಲ್ಲಿ ಕೆಳದರ್ಜೆಯ ಮಾದರ ಚೆನ್ನ ಮಾತ್ರ, ಆದರೆ ಅಂತರಂಗದಲ್ಲಿ ಅವನನ್ನು ಆವರಿಸಿದ್ದ ಶಿವಭಕ್ತಿ ಈತರಿಗೆ ಗೋಚಿಸುತ್ತಿರಲಿಲ್ಲ, ಕಾಣಿಸ್ತಾ ಇರಲಿಲ್ಲ ಅಂತ. ಎಳ್ಳಿನೊಳಗೆ ಅಡಕಗೊಂಡಿರುವ ತೈಲದಂತೆ, ಅಂದರೆ ಒಂದು ಎಳ್ಳಿನಲ್ಲಿ ಹೇಗೆ ತೈಲ ಇರುತ್ತಲ್ಲ, ಎಣ್ಣೆ ಇರುತ್ತಲ್ಲ, ಹಾಗೆಯೇ ಅವನಲ್ಲಿ ಒಂದು ಶಿವಭಕ್ತಿ ಅಡಕವಾಗಿತ್ತು. ಮರದೊಳಗೆ ಅಡಗಿಕೊಂಡಿರುವ ಬೆಂಕಿಯಂತೆ, ನೆಲದ ಅಡಿಯಲ್ಲಿ ಹುದುಗಿಕೊಂಡಿರುವ ನಿಧಿಯಂತೆಯೂ ಮಾದರ ಚೆನ್ನನ ಒಂದು ಗುಪ್ತ ಭಕ್ತಿಯು ಇತರರಿಗೆ ಏನಾಗ್ತಿರಲಿಲ್ಲ ಅಂದರೆ ಕಾಣಿಸ್ತಾ ಇರಲಿಲ್ಲ ಅಂತ. ಮನದೊಳಗೆ ಲಿಂಗಾರ್ಚನೆಗೆಯುತ್ತಿದ್ದ ಆತ ಹೊರಜಗತ್ತಿಗೆ ಮಾತ್ರ ಕುಲಧರ್ಮವನ್ನು ಪಾಲಿಸುತ್ತಿರುವ ಕರ್ಮಯೋಗಿಯಂತೆ ಇದ್ದ ಅಂತ ಇಲ್ಲಿ ಹರಿಹರ ಹೇಳಿದ್ದಾನೆ. ಸೂರ್ಯೋದಯದ ಸಮಯದಲ್ಲಿ ಎದ್ದು ಕಾಡಿಗೆ ತೆರಳುತ್ತಿದ್ದ ಮಾದರ ಚೆನ್ನನು ಅತ್ಯಂತ ಪ್ರೀತಿಯಿಂದ ನದಿ ತೀರದಲ್ಲಿ ನುಣ್ಣನೆಯ ಮರಳಿನ ಮೇಲೆ ಹಸಿರು ಪಾತ್ರೆಗಳನ್ನು ಹಾಸುತ್ತಿದ್ದನು. ಕಣ್ಣು ಮತ್ತು ಮನಸ್ಸು ಶಿವನಲ್ಲಿ ನೆಲೆಗೊಳಿಸಿ ಕೈಬೀಸಿ ಕರೆದು ಶಿವನನ್ನು ಹಸಿರೆಲೆಯ ಸಿಂಹಾಸನದ ಮೇಲೆ ಪ್ರತಿಷ್ಠಾಪನೆ ಮಾಡುತ್ತಿದ್ದನೆಂದು ಕವಿಯು ವರ್ಣಿಸಿದ್ದಾನೆ ಅಂತ. ಅಂದರೆ ಕಾಯಕದೊಂದಿಗೆ ಹೇಗೆ ಶಿವಭಕ್ತಿಯನ್ನು ಕೂಡ ಅವನು ಮಾಡ್ತಾ ಇದ್ದ ಅನ್ನೋದನ್ನು ಹರಿಹರ ಇಲ್ಲಿ ವರ್ಣಿಸಿದ್ದಾನೆ. ಮುಂದಿನ ಒಂದು ಚರಣವನ್ನು ನೋಡೋಣ. ತಂದು ಸಿಂಹಾಸನದ ಮೇಲೆ ಬೀಜಂಗೈಸಿ ಸಂದಣಿಪ ನೇಹದಿಂ
ಪೂರೈಸಿ ಹಾರೈಸಿ ಪರಿಮಳದ ತಿರುಳೆ ನಿಪ ಮೊಲ್ಲೆ ಮಲ್ಲಿಗೆಗಳಿಂ ಹರಿವರಿಯ ಕಂಪಿಡುವ ಸಂಪೆಗೆ ಎರಳ್ಗಳಿಂ ಮರಗ ದವನಂ ಪಚ್ಚೆ ಪಡ್ಡಳಿಯ ಪೂಗಳಿಂ ಸುರಗಿ ಸುರಹೊನ್ನೆ ಚಂಗಣಿ ಗಿಲೆಯ ಪೂಗಳಿಂ ಸಂಗಡಿಸಿ ಸಿಂಗರಿಸಿ ಹೊಂಗಿ ಪೊರೆಯೇರುತಂ ಲಿಂಗಪೂಜೆಗಳೊಳಗೆ ಮನವಿಟ್ಟು ಮೀರುತಂ ಬಂದು ತೃಣಜಾಲಮಂ ಕೊಯ್ದು ತಿನ್ನೋಳು ಹೇರಿ ಚಂದ ಪುಳಕಂಗಳಂ ತನ್ನ ಮೇಯೋಳು ಹೇರಿ. ಅಂದರೆ ಇಲ್ಲಿ ಮಾದರ ಚೆನ್ನ ಹೇಗೆ ಮಾದರ ಚೆನ್ನನು ಶಿವನಿಗೆ ಒಂದು ಅತ್ಯಂತ ಸ್ನೇಹ ಭಾವದಿಂದ ಪರಿಮಳ ಬೀರುತ್ತಿರುವ ಮೊಲ್ಲೆ ಮಲ್ಲಿಗೆಗಳನ್ನು ಮತ್ತು ಸಂಪಿಗೆ ಹೂಗಳನ್ನು ಮರುಗ ಪಚ್ಚೆ ದವನ ಕೆಂಪನೆಯ ಜಾಜಿ ಹೀಗೆ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಿ ಅರ್ಚನೆಯನ್ನು ಮಾಡ್ತಾ ಇದ್ದ. ಇವುಗಳ ಜೊತೆಗೆ ಸುರಗಿ ಸುರಹೊನ್ನೆ ಕೆಂಪು ಕಣಗಿಲೆ ಹೂಗಳನ್ನು ತಂದು ಶಿವಲಿಂಗವನ್ನು ಸಿಂಗರಿಸ್ತಿದ್ದನು ಅಂತ. ಕಾಡಿನಲ್ಲಿ ಯಾವೆಲ್ಲ ಹೂಗಳು ಸಿಗ್ತಾ ಇದ್ವೋ ಬಣ್ಣ ಬಣ್ಣದ ಹೂಗಳು ಪರಿಮಳವನ್ನು ಕೊಡ್ತಕ್ಕಂಥ ಹೂಗಳನ್ನು ಅವನು ತಂದೇನು ಮಾಡ್ತಾ ಇದ್ದ, ಶಿವನಿಗೆ ಅರ್ಪಿಸ್ತಾ ಇದ್ದ ಅಂತ. ಹೂಗಳ ಹೊರೆಯನ್ನೇ ಶಿವನ ಮೇಲೆ ಹೇರಿ ಮನವಿಟ್ಟು ಲಿಂಗ ಪೂಜೆಯನ್ನು ಮಾಡ್ತಿದ್ದ. ಅನಂತರ ತನ್ನ ನಿತ್ಯ ಕಾಯಕದಂತೆ ಹುಲ್ಲನ್ನು ಕೊಯ್ದು ಹೊರೆಗಟ್ಟಿ ಎತ್ತಿನ ಮೇಲೆ ಹೇರಿಕೊಂಡು ಮನದಲ್ಲಿ ಶಿವಪೂಜೆಯಿಂದ ಲಭಿಸಿದ ಆನಂದವನ್ನು ತುಂಬಿಕೊಂಡು ಹೊರಡುತ್ತಿದ್ದ ಅಂತ ಇಲ್ಲಿ ಕವಿ ಏನು ಮಾಡಿದ್ದಾನೆ, ಇಲ್ಲಿ ವರ್ಣಿಸಿದ್ದಾನೆ ಅಂತ. ಮುಂದಿನ ಒಂದು ಚರಣವನ್ನು ನೋಡೋಣ. ನಡೆತಂದು ಚೋಳನ ತುರಂಗ ನೀಳಯದ ಮುಂದೆ ಒಡನೆಯ ರೂಪಾದಿಯಲ್ಲಿ ನೂಂಕಿ ಬರದಿಂದೇ ಬಳಲುತ್ತ ಬಂದು ನಿಜ ಇಳೆಯ ತೋಳು ಕುಳ್ಳಿರ್ದು ತೋಳ ತೋಳಿಪ ಶಿವಲಿಂಗದತ್ತ ಚಿತ್ತಂ ಸಾರ್ದು ಇರೆ ಬೋನಮಂ ಪಿಡಿದರಲ್ಲಿ ತಮ್ಮ ರಸಿಯರು ಹರನಿತ್ತುದಂ ಭಕ್ತಿಯಿಂದ ಕಡುಬಡವೆಯರು ಲಿಂಗಪ್ರಸಾದಮಂ ಸಾದರಮಂ ಕೈಕೊಂಡು ಜಂಗಮನಿಧಾನ ನೆಪ್ಪ ಸುಖ ಮನೆಡೆಗೊಂಡು ಈ ತೆರದೋಳ್ 60 ವತ್ಸರಂ ನಡೆಯುತ್ತಿರೆ ಭೂತಳದೊಳ ತಿಗುಪ್ತ ಪೂಜೆ ದಳವೇರುತ್ತಿರೆ. ಅಂದರೆ ಇಲ್ಲಿ ಹುಲ್ಲುಗಾವಲಿನಿಂದ ಹುಲ್ಲ ಹೊರೆಯನ್ನು ಹೊತ್ತುಕೊಂಡು ಬಂದ ಮಾದರ ಚೆನ್ನನು ಅದನ್ನು ಕರಿಕಾಲ ಚೋಳನ ಕುದುರೆಯ ಲಾಯದ ಮುಂದೆ ಹಾಕ್ತಾ ಇದ್ದ. ನಂತರ ಬಳಲಿಕೆಯನ್ನು ಅನುಭವಿಸ್ತಾ ತನ್ನ ಮನೆಗೆ ಬಂದು ಕುಳಿತುಕೊಳ್ಳುವನು. ಕುಳಿತಾಕ್ಷಣ ಅವನ ಮನಸ್ಸು ತಳತಳನೆ ಹೊಳೆಯುತ್ತಿದ್ದ ಶಿವಲಿಂಗವನ್ನೇ ಧ್ಯಾನಿಸುತ್ತಿತ್ತು ಅಂತ. ಆ ಹೊತ್ತಿಗೆ ಮಾದರ ಚೆನ್ನನ ಪತ್ನಿ ಏನು ಮಾಡ್ತಾ ಇದ್ಲು ಅಂದರೆ, ಅವನಿಗೆ ಊಟಕ್ಕೆಂದು ತಂದುಕೊಟ್ಟ ಆಹಾರವನ್ನು ಶಿವ ಕೊಟ್ಟಿದ್ದೆಂಬ ಭಕ್ತಿ ಭಾವದಿಂದ ಲಿಂಗಕ್ಕೆ ನೈವೇದ್ಯ ಮಾಡಿ ಅದನ್ನೇ ಪ್ರಸಾದವೆಂದು ಜಂಗಮ ಧರ್ಮದಂತೆ ನೀಡುತ್ತಿದ್ದರು. ಕಡುಬಡತನ ಕಾಡುತ್ತಿದ್ದರೂ ಇರುವುದನ್ನೇ ದೇವರು ಕೊಟ್ಟಿದ್ದೆಂಬಂತೆ ಸ್ವೀಕರಿಸುವ ಈ ದಂಪತಿಗಳು ಸುಖವಾಗಿ ಜೀವನವನ್ನು ನಡೆಸ್ತಾ ಇದ್ರು. ಈ ರೀತಿಯಲ್ಲಿ 60 ವರ್ಷಗಳ ಕಾಲ ಮಾದರ ಚೆನ್ನನು ಜೀವನವನ್ನು ಸಾಗಿಸಿದನಂತೆ ಅಂತ ಹರಿಹರನು ಈ ಒಂದು ಚರಣದಲ್ಲಿ ತಿಳಿಸಿದ್ದಾನೆ. ಈ ಮುಂದಿನ ಒಂದು ಚರಣವನ್ನು ನೋಡೋಣ. ಹರನೊಲ್ದು ಚನ್ನನಂ ಮೇರಿವೇನಿ ಧರೆಗೆಂದು ಪುರಹರಂ ಸಲೆ ಸಂತಸಂ ಬಡುತ್ತಿರಲೊಂದು ದಿವಸದೋಳ್ ಎಂದಿನಂದದೋಳ್ ಹೊಲನಂ ಹೊಕ್ಕು ಶಿವಲಿಂಗ ಪೂಜೆಯಂ ಮಾಡಿ ಹರುಷಂ ಮಿಕ್ಕು ಬೇಗದಿಂ ಪುಲಗೊಯ್ದು ಮೈಲನೋಳು ನೇರಿ ಹೇರಿ ರಾಗದಿಂ ಗಳಗಳನೆ ನಡೆತರುತ್ತಂ ಮೀರಿ ಕಂಪಣದ ತಾಣದೋಳು ಹುಲ್ಲ ನೊಲವಿಂ ನೂಂಕಿ ಸೊಂಪೇರಿ ಚಿತ್ತಜಾರಿಯ ಚಿತ್ತಮಂ ಸೊಂಕಿ ಮನೆಗೆ ಬಂದನು ಮೀಸುತೆ ಕುಳ್ಳಿರ್ದು ನೆನೆವುತ್ತಿರೆ ವನಿತೆ ತಂದಂಬಳಕಮಂ ಮೆಲ್ಲನೀವುತ್ತಿರೆ. ಮಾದರ ಚೆನ್ನನ ಒಂದು ಭಕ್ತಿಯಿಂದ ಸಂತೋಷಗೊಂಡಂಥ ಶಿವನಿಗೆ ಮಾದರ ಚೆನ್ನನ ಗುಪ್ತ ಭಕ್ತಿಯ ವಿಚಾರವನ್ನು ಲೋಕಕ್ಕೆ ತಿಳಿಯುವಂತೆ ಮಾಡಬೇಕೆಂಬ ಮನಸ್ಸಾಗ್ತದೆ. ಒಂದು ದಿನ ಮಾದರ ಚೆನ್ನನು ಎಂದಿನಂತೆ ಹೊಲಕ್ಕೆ ಹೋಗಿ ನಿತ್ಯದಂತೆ ಶಿವಲಿಂಗ ಪೂಜೆಯನ್ನು ಮಾಡಿ ಹರ್ಷ ಪಡ್ತಾನೆ. ನಂತರ ಬೇಗ ಬೇಗ ಹುಲ್ಲನ್ನು ಕೊಯ್ದು ಹೊರೆಯನ್ನು ಕಟ್ಟಿ ಹೊತ್ತುಕೊಂಡು ಪ್ರೀತಿಯಿಂದಲೇ ತನ್ನ ಕಾಯಕವನ್ನು ಮಾಡ್ತಾ ಕುದುರೆಗಳಿಗೆ ಮೇವನ್ನು ಹಾಕುವ ಸ್ಥಳದಲ್ಲಿ
ಹುಲ್ಲಿನ ಹೊರೆಯನ್ನು ಹಾಕ್ತಾನೆ. ಅವನ ಮನಸ್ಸಿನ ತುಂಬ ಶಿವನೇ ತುಂಬಿರ್ತಾನೆ. ಶಿವನನ್ನೇ ಧ್ಯಾನಿಸ್ತಾ ತನ್ನ ಮನೆಗೆ ಬಂದು ಕುಳಿತುಕೊಳ್ತಾನೆ. ಕುಳಿತಲ್ಲಿಯೂ ಅವನ ಮನಸ್ಸು ಶಿವನನ್ನೇ ಸ್ಮರಿಸ್ತಾ ಇತ್ತು ಅಂತ. ಆಗ ಅವನ ಹೆಂಡತಿ ಊಟಕ್ಕೆ ರಾಗಿಯ ಗಂಜಿ ಮತ್ತು ಅಂಬಲಿಯನ್ನು ನೀಡ್ತಾಳೆ ಅಂತ. ವನಿತೆ ಅಂದರೆ ಅವನ ಹೆಂಡತಿ ಅಂತ. ಇನ್ನು ಮುಂದಿನ ಒಂದು ಚರಣವನ್ನು ನೋಡೋಣ. ಮಧುರ ರಾಮ್ ರುಚಿಯಾಹ ಶಿವಲಿಂಗಂ ತಾಗೆ ಸುಧಯ ಕಡು ಸವಿಯಿಂದೇ ನೂರ್ಮಡಿಸಿ ಸವಿಯಾಗೆ ಸವಿದು ದಣಿ ವೈದಿಸದೆ ಗುರುಮೂರ್ತಿಯುರು ವಣಿಸಿ ಸವಿ ಸವಿವು ತಂಬಳ ಕಳವೆಲ್ಲಮಂ ಲವಲವಿಸಿ ಕೊಂಡನೇನೆಂಬನ ಚನ್ನನೊಡನೊಂದಾಗಿ ಉಂಡನ್ಭವಂ ಸ್ವರ್ಗ ಮರ್ತ್ಯಕ್ಕೆ ಪೊಸತಾಗಿ ಇರೆ ನಿತ್ಯ ನೇಮಕ್ಕೆ ಚೋಳರಾಯಂ ಬಂದು ಹರನಾಲಾಯಂಬಕ್ಕೂ ಕೈ ಮುಗಿಯುತ್ತಂ ನಿಂದು ದೇವನಾಂ ದಿವ್ಯನಾಂ ಅಮೃತಾನಂ ಬಡಿಸಿ ಓವಿ ಸವಿಸಾಲಿಡುವ ಶಾಕಂಗಳಂ ಬಡಿಸಿ. ಅಂದರೆ ಸವಿಯಾದ ಒಂದು ಮಾವಿನ ಉಪ್ಪಿನಕಾಯಿಯ ಜೊತೆಗೆ ಅಂಬಲಿಯನ್ನು ಶಿವನು ಕುಡಿದು ಆನಂದಿಸಿದನು ಅಂತ. ಲೋಕಕ್ಕೆ ಇದು ಅಚ್ಚರಿಯ ಸಂಗತಿ ಎಂದು ಕವಿ ಬಣ್ಣಿಸಿರುವನು. ಹೌದಲ್ವಾ? ಅಂದರೆ ಸಾಮಾನ್ಯನ ಮನೆಯಲ್ಲಿ ಹೋಗಿ ಅಂಬಲಿ ಮತ್ತು ಉಪ್ಪಿನಕಾಯಿ ಹೇಗೆ ಕುಡ್ದ ಶಿವ, ಇದೊಂದು ಲೋಕಕ್ಕೇನಾಗುತ್ತೆ, ಇದು ತುಂಬ ಆಶ್ಚರ್ಯವಾದ ಸಂಗತಿ ಆಗುತ್ತೆ ಅಂತ. ಅಮೃತದಂತಹ ರುಚಿಯ ಅಂಬಲಿಯ ಪರಿಮಳವು ಶಿವಲಿಂಗವನ್ನು ತಾಕಿತು. ಅಂಬಲಿ ಅತಿಯಾದ ರುಚಿಯಿಂದಾಗಿ ಶಿವನಿಗೇನಾಗುತ್ತೆ ಅಂದರೆ ಅದನ್ನು ಸವಿಯುವ ಬಯಕೆ ನೂರ್ಮಡಿಯಾಗುತ್ತದೆ ಅಂತ. ಅವನು ಮನಸಾರೆ ಅಂಬಲಿಯನ್ನು ಚನ್ನನೊಡಗೂಡಿ ಸವಿದನಂತೆ. ಇದು ಭೂಲೋಕವು ಸ್ವರ್ಗಲೋಕವೂ ಅರಿಯದ ಹೊಸ ಸಂಗತಿ ಎಂಬುದನ್ನು ಕವಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾನೆ ಅಂತ. ಭಕ್ತನೊಡನೆ ಆಹಾರ ಸ್ವೀಕರಿಸಿದ ದೇವನ ಸಂಗತಿ ಹೊಸತಲ್ಲದೆ ಬೇರೇನು. ಅಷ್ಟರಲ್ಲಿ ರಾಜನಾದ ಕರಿಕಾಲ ಚೋಳನು ತನ್ನ ದಿನನಿತ್ಯದ ಪದ್ಧತಿಯಂತೆ ಶಿವಾಲಯಕ್ಕೆ ಬರ್ತಾನೆ. ಬಂದವನೇ ಶಿವಲಿಂಗಕ್ಕೆ ಭಕ್ತಿಯಿಂದ ಕೈ ಮುಗಿದು ಶಿವನಿಗೆ ನೈವೇದ್ಯವನ್ನು ಸಮರ್ಪಿಸ್ತಾನೆ ಅಂತ. ದೇವಲೋಕದ ದಿವ್ಯಾನ್ನವನ್ನು ಬಡಿಸಿ ಉಪಚರಿಸಿದನು. ಮತ್ತು ರಾಜ ಅಂದಮೇಲೆ ಎಲ್ಲ ರೀತಿಯಾದಂಥ ಭಕ್ಷ್ಯಭೋಜಗಳನ್ನು ಅವನು ತಂದಿರ್ತಾನೆ. ಅವುಗಳನ್ನು ನೈವೇದ್ಯವಾಗಿ ಬಡಿಸ್ತಾನವನು. ಹಲವು ಬಗೆಯ ಸವಿಯ ಭಕ್ಷ್ಯಗಳನ್ನು ರಾಜ ಶಿವನಿಗೆ ಬಡಿಸಲಾರಂಭಿಸಿದನೆಂದು ಇಲ್ಲಿ ಕವಿ ವಿವರಿಸಿದ್ದಾನೆ ಅಂತ. ಮುಂದಿನ ಒಂದು ಚರಣವನ್ನು ನೋಡೋಣ. ಹಪ್ಪಳಂ ಚಿಲುಪಾಲ ಘಟ್ಟಗಳ ನಲ್ಲಲ್ಲಿ ತುಪ್ಪಮಂ ಕೆನೆ ಮೊಸರ ಸಕ್ಕರೆಯ ನಲ್ಲಲ್ಲಿ ಬಡಿಸಿ ಹೆರಸಾರುತಂ ಜವನಿಕೆಯ ನೋ ಸರಿಸಿ ಮೃಡನೆ ಆರಯ್ಯಂದು ನಲಿವಿಂ ನಮಸ್ಕರಿಸಿ ಹರನಲ್ಲಿ ಏನುವಂ ಮುಟ್ಟದಾರಯ್ಯದಿರೆ ಪರಕಿಸದೆ ವಾಸಿಸದೆ ಲೆಕ್ಕಿಸದೆ ಸುಮ್ಮನಿರೆ ತೊಟ್ಟನಾ ಜವನಿಕೆಯ ನೋಸರಿಸಿ ಕಾಣುತ್ತಂ ಕೆಟ್ಟೆ ನಿಂತೆ ಕಾಯಿತನು ತಲ್ ಅರವಣಿಸುತ್ತಂ ಕಿತ್ತಲನ ನೆತ್ತಿಯ ಕೊಂಡಮಂ ಕೊರಳಲ್ಲಿ ಒತ್ತಿ ಹೂಡುತ್ತಿರಲ್ ಶಂಕರಂ ಕಂಡಲ್ಲಿ. ಅಂದರೆ ಬಗೆಯ ಬಗೆಯ ಪದಾರ್ಥಗಳನ್ನು ನೈವೇದ್ಯಕ್ಕಿರಿಸಿದ ರಾಜನು ನಂತರ ಹಪ್ಪಳವನ್ನು ಕೂಡ ಬಡಿಸ್ತಾನೆ. ಕೆನೆ ಹಾಲು ತುಂಬಿದ ಮಣ್ಣಿನ ಕುಡಿಕೆಗಳನ್ನು ತುಪ್ಪ ಮೊಸರು ಸಕ್ಕರೆ ಎಲ್ಲವನ್ನು ಬಡಿಸಿ ಹಿಂದಕ್ಕೆ ಸರಿದು ನಿಂತ್ಕೊಳ್ತಾನೆ. ಶಿವನ್ ತಿನ್ನಲಿ, ಊಟ ಮಾಡಲಿ ಅಂತ. ಯಾರೂ ನೋಡಬಾರ್ದಂಥ ಪರದೆಯನ್ನು ಕೂಡ ಹಾಕ್ತಾನೆ. ಶಿವನೇ ಸ್ವೀಕರಿಸು, ಸಮರ್ಪಿಸಿಕೋ ಎಂದು ಪ್ರೀತಿಯಿಂದ ನಮಸ್ಕರಿಸಿ ಭಕ್ತಿಭಾವದಿಂದ ನಿಂತ್ಕೊಳ್ತಾನೆ. ಶಿವನು ಏನನ್ನು ಮುಟ್ಟಲಿಲ್ಲ. ಅದನ್ನು ಪರೀಕ್ಷಿಸದೆ ರುಚಿಯನ್ನು ನೋಡದೆ ಸುಮ್ಮನಿದ್ದನಂತೆ. ಪರದೆಯನ್ನು ಸರಿಸಿ ನೋಡಿ ಇದೇಕೆ ಶಿವನು ಹೀಗೆ ಮಾಡಿದ ಎಂದು ನೊಂದನು. ಯಾರು? ಕರಿಕಾಲ್ ಚೋಳ. ತಕ್ಷಣವೇ ಒರೆಯಲ್ಲಿದ್ದ ಕತ್ತಿಯನ್ನೆತ್ತಿಕೊಂಡು ತನ್ನ ಕೊರಳನ್ನು ಕತ್ತರಿಸಿಕೊಳ್ಳಲು ಒತ್ತಿ ಹಿಡಿದದನ್ನು ಶಿವನು ನೋಡಿದನಂತೆ. ಅಂದರೆ ಶಿವ ನನ್ನ ನೈವೇದ್ಯವನ್ನು ಪ್ರೀತಿಲಿಂದ ತಂದಿರತಕ್ಕಂಥ ಭಕ್ಷ್ಯ ಭೋಜ್ಯಗಳನ್ನು ಸ್ವೀಕರಿಸ್ತಿಲ್ಲ ಅಂತ ಅವನಿಗೆ ಕೋಪ ಬಂದು ಅವನೇನು ಮಾಡ್ತಾನೆ, ಪಶ್ಚಾತ್ತಾಪದಿಂದ ಅವನು ತನ್ನ ಕೊರಳಿಗೆ ಒಂದು ಕತ್ತಿಯನ್ನು ಹಿಡಿತಾನೆ ಅಂತ. ಅದನ್ನು ಶಿವ ನೋಡ್ತಾನೆ. ನಂತರ ಏನಾಗುತ್ತೆ ಅಂದರೆ, ಓಹೋ ವಿಚಾರವಿಲ್ಲದೆ ಇಂತು ಮಾಳ್ಪರೆ, ಆಹಾ ನಿಮ್ಮರಸುತನ ವೆಮ್ಮಲ್ಲಿ ಮಾಳ್ಪರೆ ಕಂಡಯ್ಯ ಚೋಳ, ನಿನಗಿನಿತು ಸೈರಣೆ ಇಲ್ಲ, ಉಂಡೆವ ಚನ್ನನೊಡನೆ ಮಗಿಂದು ಹಸಿವಿಲ್ಲ, ಕೇಳಂಬ ಕಳದ ಸವಿಯದೇನೆಂದಪ್ಪೆಂ, ಚೋಳಾದಿಗಳು ಪಡೆಯರೇನೆಂದು ಬಣ್ಣಿಪೆಂ ಎಂದು ಶಿವನ ಲಿಂಗದೊಳು ಪುಗಲು ಕಾಣುತ್ತಂ, ನಿಂದು ಚೋಳಂ ಕೌತುಕಂ ಮಿಕ್ಕು ನೋಡುತ್ತಂ, ಬೆರಗಾಗಿ ಬೆಂಡಾಗಿ ಚನ್ನನಂ ಚಿಂತಿಸುತ್ತೆ
ಕರಿಗೊರಳ ನಿಂತುಂಬೊರೆ ಎಂದು ಹುರುಡಿಸುತ್ತೆ. ಅಂದರೆ ಕರಿಕಾಲ ಚೋಳನ ಮುಂದೆ ಪ್ರತ್ಯಕ್ಷನಾದ ಶಿವನು ಏನು ಹೇಳ್ತಾನೆ ಅಂದರೆ, ಏನಯ್ಯ ಕರಿಕಾಲ ಚೋಳ ಸ್ವಲ್ಪವೂ ನಿನಗೆ ವಿಚಾರ ಇಲ್ವಾ? ಇಂಥ ಕೆಲಸಕ್ಕೆ ಮುಂದಾಗೋದೇನು? ನಿನ್ನಲ್ಲಿಯೂ ನಿನ್ನ ಅರಸು ಬುದ್ಧಿಯನ್ನು ತೋರುತ್ತಿರುವಿಯಾ? ನನ್ನಲ್ಲಿ ಕೂಡ ನೀ ಏನು ಮಾಡ್ತಾ ಇದೆಯಾ? ನಿನ್ನ ಅರಸು ಬುದ್ಧಿಯನ್ನು ತೋರಿಸ್ತಾ ಇದೆಯಲ್ಲ. ನಿಮಗೆ ಸ್ವಲ್ಪವೂ ಸಹಿಸಿಕೊಳ್ಳುವ ಗುಣ ತಾಳ್ಮೆ ಏನು ಇಲ್ವಾ? ಇಂದು ನನಗೆ ಹಸಿವಿಲ್ಲ. ಕಾರಣವೆಂದರೆ ನಾನಿವತ್ತೇನು ಮಾಡಿದ್ದೀನಿ, ಚನ್ನನೊಡನೆ ಊಟ ಮಾಡಿದ್ದೆ. ಅವನೊಡನೆ ಸವಿದ ಅಂಬಲಿ ರುಚಿ ಏನಂತ ಬಣಿಸ್ಲಿ ಎಂದು ಹೇಳುತ್ತಾ ಶಿವಲಿಂಗದೊಳಗೆ ಏನು ಮಾಡ್ತಾನೆ, ಅವನು ಐಕ್ಯ ಆಗ್ತಾನೆ. ಇದನ್ನು ಚೋಳರಾಜ ಆಶ್ಚರ್ಯದಿಂದ ಕೇಳಿ ಬೆಕ್ಕಸ ಬೆರಗಾಗಿ ನಿಂತ ಚೋಳರಾಜನು ಯಾರು ಈ ಚೆನ್ನ ಎಂದು ಚಿಂತಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಂಬಲಿಯನ್ನು ಈ ರೀತಿ ಶಿವನುಂಡನೆ ಎಂದು ಹೊಟ್ಟೆ ಕಿಚ್ಚಾಯ್ತಂತೆ ಅವನಿಗೆ. ನಾನಿಷ್ಟೆಲ್ಲ ಊಟಗಳು ತಂದರೂ ನಾನು ಊಟ ತಿಂದೇನೆ, ಆ ಒಂದು ಚೆನ್ನನ ಊಟ ಮಾಡಿದ್ನ, ಅಂಬಲಿಯನ್ನು ಕುಡಿದ್ನ ಶಿವ ಅಂತ ಇವನಿಗೆ ಹೊಟ್ಟೆ ಕಿಚ್ಚಾಗುತ್ತಂತೆ ಕರಿಕಾಲ ಚೋಳನಿಗೆ. ಮುಂದೆ ಪರಮಂಗೆ ಉಣಲಿತ್ತ ಶರಣನಂ ನೋಡುವೆಂ ಹರುಷದಿಂದ ಆನವರ ಕರುಣಂ ಸುಡುವೆಂ ನಡೆದರಿ ಯದಚ್ಚ ಸುಖಿ ಕಾಲ್ನಡೆಯೋಳ್ ಏತರುತೆ ಎಡಬಲದ ಮಕುಟ ವರ್ಧನರೊಡನೆ ನಡೆತರುತೆ ಪುರಹ ರಂಗುಣ ಲಿತ್ತ ಚನ್ನನಂ ತೋರಿರೆ ಗುರಲಿಂಗದೊಡನುಂಡ ಚನ್ನನಂ ತೋರಿರೆ ಎಂದಲ್ಲಿ ಚಿತ್ತದನುತಾಪದಿಂ ಕೇಳುತ್ತಂ ಅಂದಲ್ಲಿ ದೆಸೆದೆಸೆಗೆ ದೂತರಂ ಕಳುಪುತಂ ಚೆನ್ನಯ್ಯ ನಿಪ್ಪ ಗುಡಿಲಿದೆ ಎಂದು ತೋರುತ್ತಿರೆ ಚೆನ್ನಯ್ಯನೊಳಗೈದನೆಂದು ನೆರೆಪೇಳುತ್ತಿರೆ. ಅಂದರೆ ಕರಿಕಾಲ ಚೋಳನಿಗೆ ಒಂದು ಪರಶಿವನಿಗೆ ಊಟ ಮಾಡಿಸಿದ ಮಹಾಶಿವರ ಶರಣಾದ ಚನ್ನನನ್ನು ನೋಡಬೇಕು ಅಂತ ಅನಿಸುತ್ತೆ. ಅವನನ್ನು ನೋಡಿ ಪಾವನನಾಗಬೇಕೆಂದು ಬರಿಗಾಲಿನಲ್ಲಿನೇ ನಡೆದೇನು ಮಾಡ್ತಾನೆ ಅವನು, ಅರಿಯದವ ಅಂದು ನಡೆದು. ಅಂದರೆ ಬರಿಗಾಲಿನಲ್ಲಿ ರಾಜ ಯಾವತ್ತೂ ಕೂಡ ನಡೆಯೋದಿಲ್ವಲ್ಲ, ಅವತ್ತು ಅವನು ಅದು ಕೂಡ ಅವನಿಗೆ ಅರಿವಿಗೆ ಬರೋದಿಲ್ಲ. ಹಾಗೇನೆ ಏನು ಮಾಡ್ತಾನೆ, ದೇವಸ್ಥಾನದಿಂದ ನೇರವಾಗಿ ಆ ಒಂದು ಚನ್ನನ ಮನೆಯನ್ನು ಹುಡುಕ್ತಾ ಅವನು ಬರಿಗಾಲಿನಲ್ಲೇ ನಡೆದುಕೊಂಡು ಹೋಗ್ತಾನೆ. ಅವನ ಬಲದಲ್ಲಿ ಅವನ ಪರಿವಾರ ಇತ್ತು ಅಂತ, ರಾಜ ಪರಿವಾರ ಇರುತ್ತಲ್ಲ ಅದು. ಸಿಕ್ಕವರನ್ನೆಲ್ಲ ಏನು ಕೇಳ್ತಾನೆ ಅಂದರೆ, ಶಿವಲಿಂಗದೊಡನೆ ಊಟ ಮಾಡಿದ ಚನ್ನನನ್ನು ತೋರುವಿರಾ? ಮನದಲ್ಲೇ ಅನುತಾಪ ಮಾಡುತ್ತಾ ಸಿಕ್ಕ ಕಡೆ ಹುಡುಕುವಂತೆ ತನ್ನ ದೂತರನ್ನು ಅಟ್ಟುತ್ತಾ ಬರುತ್ತಿರುವಾಗ ಇದೇ ಚನ್ನನ ಗುಡಿಸಲೆಂದು ಚೆನ್ನ ಒಳಗಿರುವನೆಂದು ಚನ್ನನ ನೆರೆಮನೆಯವರು ರಾಜನಿಗೆ ಚನ್ನನ ಮನೆಯನ್ನು ತೋರಿಸ್ತಾರೆ ಅಂತ. ಮುಂದಿನ ಚರಣದಲ್ಲಿ ನೋಡೋಣ ಏನಾಗುತ್ತೆ ಅಂತ. ಒಳಗೆ ಚೆನ್ನಯ್ಯ ನೇರಿ ಕುಂದುತಂ ತಿಳಿ ಒಡರಿದೇನೆಂದು ಕೋಡುತಂ ಬಾಡುತಂ ಅರಮನೆಯ ಚಾರ ರೇಖಾನೇಕ ಶಂಕರ ಅರಸನೇಕೆನ್ನ ಮನೆಯೇಕೆ ಶಶಿಶೇಖರ ಭಕ್ತ ನೆಂದರಿಯದಿರ್ದೊಡೆ ಲೇಸು ಬದುಕುವೆಂ ಭಕ್ತ ನೆಂದರಿದ ಬಳಿಕನಾನೆಂತೂ ಬದುಕುವೆಂ ಎನ್ನುತ್ತ ಮಿರಲಲ್ಲಿ ಗುಡಿಲಂ ಸುತ್ತಿ ಮುತ್ತತ್ತೆ ತನತನಗೆ ಜಯಜೀಯ ಎನ್ನುತ್ತ ಕೈಮುಗಿಯುತ್ತೆ ಇರೆ ಚೋಳರಾಜನತಿ ಭಕ್ತಿಯಿಂದ ಬರುತ್ತಿರ್ದ ನರರೇ ಸಮ್ಯಗ ಜ್ಞಾನಿ ಸತ್ಯನಿಧಿ ಬರುತ್ತಿರ್ದ. ಅಂದರೆ ರಾಜನು ತನ್ನ ಪರಿವಾರದೊಡನೆ ತನ್ನ ಗುಡಿಸಲಿನ ಬಳಿಗೆ ಬರುತ್ತಿರುವುದನ್ನು ಕಂಡು ಮಾದರ್ಚನನಿಗೆ ಅಳುಕಾಗುತ್ತೆ. ಇಷ್ಟು ದಿನ ಅಂತ ಒಂದು ಗುಡಿಸಲು ಹತ್ರ ಒಬ್ಬ ರಾಜ ಬರ್ತಾನೆ ಅಂದರೆ ಯಾರಿಗೂ ಕೂಡ ಒಂದು ರೀತಿಯಾದಂಥ ಆಶ್ಚರ್ಯ ಭಯ ಆಗುತ್ತಲ್ವ, ಚನ್ನನಿಗೂ ಕೂಡ ಹಾಗೆ ಆಗುತ್ತೆ. ದೊರೆಯಕ್ಕೆ ಬರುತ್ತಿರುವನೆಂಬುದು ತಿಳಿಯದೆ ಮನದಲ್ಲೇ ಚಡಪಡಿಸುವಂತಾಯಿತು ಅವನಿಗೆ. ಮನಸ್ಸಿನಲ್ಲೇ ದೇವರಿಗೆ ಅರಮನೆಯಲ್ಲಿರಬೇಕಾದ ದೊರೆಯು ತನ್ನ ಗುಡಿಸಲಿಗೆ ಬರುತ್ತಿರುವುದೇಕೆ, ಶಶಿಶೇಖರನೇ ಅಂದರೆ ಶಿವನಿಗೆ ಕೇಳ್ತಾನವನು ಎಂದು ಚಿಂತಿಸುತ್ತಾ ಚನ್ನನಿಗೆ ತಾನು ಶಿವನ ಭಕ್ತನೆಂಬ ವಿಚಾರ ಯಾರಿಗೂ ತಿಳಿದಿದ್ದರೆ ಸಾಕೆನಿಸಿತು. ತಾನು ಭಕ್ತನೆಂಬ ವಿಚಾರವನ್ನು ಅವನು ಗೌಪ್ಯವಾಗಿರಿಸಿಕೊಂಡಿದ್ದ ಅಂತ. ನಾನು ಭಕ್ತ ಅಂತ ಅವನಿಗೆ ಯಾರ ಮುಂದೆ ಕೂಡ ಹೇಳಬೇಕು ಅಂತ ಅನಿಸಿರಲಿಲ್ಲ, ಹೇಳೋದು ಇಷ್ಟನೂ ಕೂಡ ಅವನಿಗೆ ಇರಲಿಲ್ಲ. ಅದು ಗೌಪ್ಯವಾಗಿರಲಿ ಅಂತ ಅವನ ಆಸೆ ಇತ್ತು ಅಂತ. ಈಗ ತನ್ನ ಭಕ್ತಿಯ ವಿಚಾರ ಜಗತ್ತಿಗೆ ತಿಳಿದ ಮೇಲೆ ತಾನು ಬದುಕುವುದು ಹೇಗೆಂದು ಅವನು ಪರಿತಪಿಸಿದನು. ಹೀಗೆ ಚಿಂತಿಸುತ್ತಾ ತನ್ನ ಗುಡಿಸಲಿನ ಒಳಗೆಲ್ಲ ಶತಪಥ ತಿರುಗಾಡತೊಡಗಿದನು. ಮನದಲ್ಲೇ ಶಿವನಿಗೆ ಕೈಮುಗಿದು ಕಾಪಾಡು ಸ್ವಾಮಿ ತಂದೆ ಎಂದುಕೊಳ್ಳುತ್ತಿರುವಾಗ ಹೊರಗಡೆ ಜನರೆಲ್ಲ ಚನ್ನನಿಗೆ ಜಯಕಾರವನ್ನು ಮಾಡುತ್ತಿರಲು ಚೋಳರಾಜನು ಅತಿಭಕ್ತಿ ಭಾವದಿಂದ ಸಮ್ಯಜ್ಞಾನಿಯಾದ ಸತ್ಯನಿಧಿ ಬರುವಂತೆ ಚೆನ್ನಯ್ಯನ ಗುಡಿಸಲಿನ ಸಮೀಪಕ್ಕೆ ಏನು ಮಾಡ್ತಾನೆ, ಬರ್ತಾನೆ ಅಂತ ಕವಿಯಲ್ಲಿ ಹೇಳಿದ್ದಾನೆ. ಈ ಚರಣದಲ್ಲಿ ನೋಡೋಣ ಏನಿದೆ ಅಂತ.
ಗಳಗಳನೆ ನಡೆತಂದು ಚೆನ್ನಯ್ಯನಂ ಕಂಡು ಬಳಸಿ ಗಣಪದವಿ ಬಂದಳ ಸಿರ್ದನಂ ಕಂಡು ಇಳಿಪಿದಂ ಸರ್ವಾಂಗಮಂ ಅಂಗ್ರಿಯೋಳ್ ತೊಳತೊಳಗೆ ಮುಕುಟ ಮಣಿಕಾಂತಿಪ್ಪದ ಭೂಮಿಯೋಳು ಪಾದರಜಮಂ ಕಣ್ಗಳೊಳಗೊತ್ತಿ ದಣಿವುತ್ತಿರೆ ಪಾದಮಂ ಬಲ್ವಿಡಿದು ಬಿಡೆನೆಂದು ಪೆಣಗುತ್ತಿರೆ ಎನ್ನಯ್ಯ ಚೋಳನೃಪ ನೀನಿಂತು ಬಪ್ಪರೆ ಭಾನಕುಲ ದರ್ಪಣನೆ ನೀನಿಂತು ಮಾಳ್ಪರೆ ಎನ್ನ ಕುಲಮಂ ನೋಡದೆ ಎತ್ತಪ್ಪರೆ ಚೋಳ ಎನ್ನ ಜಾತಿಯ ನರಿಯದಿಂತು ಮಾಳ್ಪರೆ ಚೋಳ. ಅಂದರೆ ಇಲ್ಲಿ ಚೋಳ ರಾಜನಿಗೆ ಹೇಳ್ತಕ್ಕಂಥದ್ದು. ಚೋಳರಾಜನು ಅವಸರವಾಗಿ ನಡೆದು ಬಂದವನೇ ಶಿವನ ಕೃಪೆಯಿಂದ ಗಣಪದವಿಯನ್ನು ಪಡೆದ ಮಾದರ ಚೆನ್ನನನ್ನು ಕಂಡರೊಡನೆ ಏನು ಮಾಡ್ತಾನೆ ಅವನು ಅಂದರೆ ಅವನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ಮಾತ್ರವಲ್ಲ, ಚೆನ್ನನ ಪಾದಧೂಳಿಯನ್ನು ತನ್ನ ಕಣ್ಣುಗಳಿಗೆ ಭಕ್ತಿಯಿಂದ ಒತ್ತಿಕೊಂಡು ನಮಸ್ಕರಿಸ್ತಾನೆ. ಚೆನ್ನನ ಪಾದಗಳನ್ನು ತನ್ನೆರಡು ಕೈಗಳಿಂದ ಬಲವಾಗಿ ಒತ್ತಿ ಹಿಡಿದುಕೊಂಡು ಪಾದಗಳನ್ನು ಬಿಡುವುದಿಲ್ಲವೆಂದನು. ಚೋಳರಾಜನು ಏಕಾಏಕಿ ಬಂದು ಹೀಗೆ ಮಾಡುತ್ತಿರುವುದರಿಂದ ಮಾದರ ಚೆನ್ನನಿಗೆ ತುಂಬ ಮುಜುಗರ ಆಗುತ್ತೆ. ಅವನು ಚೋಳರಾಜನನ್ನು ಕುರಿತು, ಎಲೈ ಚೋಳರಾಜನೇ, ಸೂರ್ಯಕುಲದಲ್ಲಿ ಜನಿಸಿರುವ ನೀನು ಕೀಳಾದ ಮಾದರ ಚೆನ್ನನ ಒಂದು ಕುಲದಲ್ಲಿ ಜನಿಸಿರುವ ನನ್ನ ಗುಡಿಸಲಿಗೆ ಬರುವುದೇ, ನನ್ನ ಪಾದಗಳನ್ನು ಹಿಡಿಯುವುದೇ ಎಂದು ಅವನಿಗೆ ಪ್ರಶ್ನೆಯನ್ನು ಮಾಡ್ತಾನೆ. ಅವನಲ್ಲಿರ್ತಕ್ಕಂಥ ಸರಳತೆಯನ್ನು ನಾವಿಲ್ಲಿ ಗಮನಿಸಬೇಕು ಅಂತ. ನೆಕ್ಸ್ಟ್, ಏನೇ ದೇವನೊಲಿದನ ಕುಲವೇ ಸತ್ಕುಲಂ, ಘನ ಮಹಿಮ ನೊಲಿದ ಜಾತಿಯೇ ಜಾತಿ, ನಿರ್ಮಲಂ ಸರ್ವನೊಡನುಂಡ ನಿಮ್ಮಯ ಜಾತಿಗಾಂ ಸರಿಯೇ, ಸರ್ವಜ್ಞ ನಿನ್ನ ಕೇರ್ಪಿಗೆನ್ನ ಸಿರಸರಿಯೇ, ಬಿಡೆನಯ್ಯ ನಿಮ್ಮ ಪದಮಂ ಬಿಟ್ಟು ಬಾಳ್ವೆನೆ, ಮೃಡಮೂರ್ತಿಯಂ ಬಿಟ್ಟು ನರಕದೋಳ್ಗಾಳ್ವೆನೆ, ನಡೆಯಿ ಮೆಂದಲ್ಲಿ ಗಜಮಸ್ತಕವನೇರಿಸುತ್ತೆ, ಗುಡಿಗಟ್ಟ ಹೇಳೆಂದು ಪುರದೊಳಗೆ ಸಾರಿಸುತ್ತೆ, ನಡೆತಂದು ಮೃಡನಾಲಯದ ಮುಂದೆ ನಿಂದಿರ್ದು ಕಡುನೇಹದಿಂ ಗಜದ ಮಗ್ಗುಲತ್ತಂ ಸಾರ್ದು. ಕೀಳುಕುಲದವ ನನ್ನ ಮನೆಗೆ ರವಿಕುಲದ ಅರಸನಾದ ಚೋಳರಾಜನು ಆಗಮಿಸಿದ್ದನ್ನು ಚೆನ್ನನು ಪ್ರಶ್ನಿಸಿದ್ದಕ್ಕೆ ಅವನು ಉತ್ತರಿಸ್ತಾನೆ. ಚೋಳರಾಜ, ಎಲೇ ದೇವನೇ, ಶಿವನು ಒಲಿದವನ ಕುಲವೇ ಸತ್ಕುಲ, ನಿಜವಾದ ಶ್ರೇಷ್ಠ ಕುಲ. ಘನ ಮಹಿಮನಾದ ಶಿವನೊಲಿದವನ ಜಾತಿಯೇ ನಿರ್ಮಲವಾದಂತಹ ಜಾತಿ. ಶಿವನ ಜೊತೆ ಊಟ ಮಾಡಿದ ನಿನಗೆ ನಾನು ಸರಿ ಸಮಾನನಲ್ಲ. ಶಿವನನ್ನು ಒಲಿಸಿಕೊಂಡ ಸರ್ವಜ್ಞನಾದ ನಿನ್ನ ಚಪ್ಪಲಿಗಳು ನನ್ನ ಶಿರಸಮನಲ್ಲ. ಆದ್ದರಿಂದ ನಾನು ನಿನ್ನ ಪಾದಗಳನ್ನು ಬಿಟ್ಟು ಬದುಕುವುದಿಲ್ಲ. ಸಾಕ್ಷಾತ್ ಶಿವಮೂರ್ತಿಯನ್ನು ಬಿಟ್ಟು ನಾನು ನರಕಕ್ಕೆ ಹೋಗಲೇ ಎಂದೆಲ್ಲ ಕೊಂಡಾಡ್ತಾನೆ ಅವನಿಗೆ. ಜೊತೆಗೆ ಮಾದರ ಚೆನ್ನನ ಆನೆ ಮೇಲೆ ಕುಳ್ಳಿರಿಸಿಕೊಂಡು ಮಾದರ ಚೆನ್ನನ ಕೀರ್ತಿಯನ್ನು ಹಾಡಿ ಹೊಗಳಿ ಊರ ತುಂಬ ಅದನ್ನು ಸಾರುವಂತೆ ಆಜ್ಞಾಪಿಸ್ತಾನೆ. ಶಿವನ ದೇವಾಲಯದ ಸಮೀಪಕ್ಕೆ ಬಂದ ನಂತರ ತಾನೇ ಅತಿಯಾದ ಸ್ನೇಹ ಭಾವದಿಂದ ಮಾದರ ಚೆನ್ನ ಕುಳಿತಿದ್ದ ಆನೆಯನ್ನು ಸಮೀಪಿಸ್ತಾನೆ ಅಂತ. ಮುಂದೆ ನೋಡ್ರಿ, ಆನೆಯಂದಿಳಿಪಿ ಮೆಲ್ಲನೆ ಬಂದು ಕೈಗೊಟ್ಟು ದಾನನಿಧಿ ಚನ್ನನಂ ಹರುಷದಿಂದ ಮುಂದಿಟ್ಟು ಒಡಗೊಂಡು ಬಂದೊಳಗೆ ಶಿವಲಿಂಗಮಂ ತೋರಿ ಮೃಡನುಡನೆ ತಾರ್ಕಣೆಗೊಡುತ್ತ ಚೋಳಂ ತೋರಿ ಕಂಡು ಚೆನ್ನಯ್ಯನ ಭವಂಗೆ ಕಡುಮಳಿವುತಂ ಕಂಡಯ್ಯ ಇಂತು ದೂರುವರೆ ನೀ ನನಗತಂ ಚೋಳನೀಂ ಪಿಡಿತರಿಸದೆಂ ತಪ್ಪ ಮಾಡಿದೆನೆ ಹೇಳಯ್ಯ ನಿನ್ನಲ್ಲಿ ಪದವಿಯಂ ಬೇಡಿದೆನೆ ಅರಿಯ ದಂಬಲಿಯ ನರ್ಪಿಸಿ ದೊಡಂತಿರುವರೆ ಹೇರಿಯ ಸೂಡಿದ ಶಿವನೇ ನೀನಿಂತು ದೂರುವರೆ. ಚೋಳರಾಜನು ಆನೆಯನ್ನು ಸಮೀಪಿಸಿ ಸ್ನೇಹಭಾವದಿಂದ ತನ್ನ ಕೈ ನೀಡಿ ಮಾದರ ಚೆನ್ನನನ್ನು ಕೆಳಗಿಳಿಸಿಕೊಂಡನು. ಶಿವನನ್ನು ಒಲಿಸಿಕೊಂಡ ಚೆನ್ನನು ಅವನ ಪಾಲಿಗೆ ದಾನನಿಧಿ ಅಂತಿದ್ದನು. ಚೆನ್ನನನ್ನು ಮುಂದಿಟ್ಟುಕೊಂಡು ಶಿವಾಲಯವನ್ನು ಪ್ರವೇಶಿಸಿದ ಚೋಳನು ಚೆನ್ನನನ್ನು ಶಿವಲಿಂಗದ ಮುಂದೆ ಕರೆತಂದು ಚೆನ್ನ ತನ್ನ ನೈವೇದ್ಯವನ್ನು ಸ್ವೀಕರಿಸಿದಿರುವುದನ್ನು, ನಡೆದ ಘಟನೆಯ ವಿವರಗಳನ್ನು ಸಾಕ್ಷಿ ಸಮೇತ ಚೆನ್ನನಿಗೆ ತೋರಿಸ್ತಾನೆ. ತನ್ನ ಗುಪ್ತ ಭಕ್ತಿಯನ್ನು ಬಯಲು ಮಾಡಿದ ಶಿವನ ಮೇಲೆ ಮಾದರ ಚೆನ್ನನಿಗೆ ಕೋಪ ಉಂಟಾಯಿತು. ಅವನು ಶಿವನನ್ನು ದೂರುತ್ತಾ, ಎಲೈ ಶಿವನೇ, ನೀನು ಹೀಗೆ ಮಾಡಿದ್ದು ಸರಿಯೇ? ಚೋಳನಿಂದ ನನ್ನನ್ನು ಹಿಡಿದು ತರುವಂಥ ತಪ್ಪು ನಾನೇನು ಮಾಡಿದೆ? ನಾನು ಗಣಪದವಿಯನ್ನು ನೀಡೆಂದು ಏನಾದರೂ ಬೇಡಿಕೊಂಡಿದ್ನಾ? ಅರಿಯದೆ ನಾನು ಅಂಬಲೆಯನ್ನು ನಿನಗೆ ಅರ್ಪಿಸಿದ್ದಕ್ಕೆ ಹೀಗೆ ಮಾಡಿದೆಯಾ ಚಂದ್ರಶೇಖರನೇ ಅಂತ ನೀನು ಮಾಡಿದ್ದು ತರವೇ, ಇದು ಸರಿನಾ ಅಂತ ಶಿವನಿಗೆ ಚೆನ್ನ ಏನು ಮಾಡ್ತಾನೆ ಅಂದರೆ ಪ್ರಶ್ನೆಗಳನ್ನು ಕೇಳ್ತಾನೆ.
ತನ್ನ ಭಕ್ತಿಯನ್ನು ಬಯಲು ಮಾಡಿದ ಶಿವನ ಮೇಲೆ ಚನ್ನನಿಗೇನಾಗುತ್ತೆ, ಮುನಿಸು ಉಂಟಾಗುತ್ತೆ ಅಂತ ಈ ಚರಣದಲ್ಲಿ ನೋಡೋಣ. ಮೆದನಿಗೆ ಬಿದಿಗರು ದೆನ್ನಯ್ಯ ಭಕ್ತಿ ವಾದೇಕೆ ಹರಲಯ್ಯನು ತಂದಿಕ್ಕಿತಿ ಭಕ್ತಿ ಇನ್ನಿಳೆಯ ಯೋಳಿರ ಎನುತಲ್ ಲತಿ ಭಾಷೆಯಂ ಮಾಡೆ ಚೆನ್ನಯ್ಯ ನಿರದಲಗ ಕಿತ್ತು ಕೊರಳೋಳು ಹೂಡೆ ಶಿವಲಿಂಗದಿಂದ ಶಿವನೈತೆಂದು ನೆರಿಪಿಡಿದು ಅವಿಚಾರದಿಂದೆಂತು ಮಾಳ್ಪರೆ ನೀ ನರಿದು ಮರಿದು ಚೋಳಂಗೇ ಪೇಳದೊಳೆ ಕೋಪ ವಿನಿನೇತಕ್ಕೆ ಅರಿಯದೆಂದವು ಚನ್ನ ಸೈರಿ ಸಾತುರವೇಕೆ ಎಂದು ಮೃಡ ಮೂರ್ತಿ ಚನ್ನಂಗೆ ನೇಹಮನೆಂದು ನಿಂದು ಚೋಳಂಗೆ ಚನ್ನನ್ ತೋರುತಂ ನುಡಿದು. ಇಲ್ಲಿ ಚೋಳರಾಜನ ಆನೆನ ಸಮೀಪಿಸಿ ಅವನಿಗೆ ಅದೆಲ್ಲ ಹೇಳಿದ ಮೇಲೆ ಏನಾಗುತ್ತೆ ಅಂದರೆ ಚನ್ನನಿಗೆ ಕೋಪ ಬರುತ್ತೆ ಶಿವನ ಮೇಲೆ. ಶಿವನಿಗೆ ದೂರ್ತಾನಲ್ವಾ, ತನ್ನ ಗುಪ್ತ ಭಕ್ತಿಯು ಜಗತ್ತಿಗೆ ಅಂದರೆ ಮೇದಿನಿಗೆ ಅಂದರೆ ಜಗತ್ತಿಗೆ ತಿಳಿತಲ್ಲ ಎಂದು ಚನ್ನ ಮರುಗ್ತಾನೆ. ಭೂಮಿಯಲ್ಲಿ ತನ್ನ ಗುಪ್ತ ಭಕ್ತಿ ಬೀದಿಗೆ ಬಿದ್ದು ಬಯಲಾಯ್ತಲ್ಲ, ತಾನು ಶಿವಭಕ್ತ ಎಂಬುದು ಜಗತ್ತಿಗೆಲ್ಲ ತಿಳಿಯುತ್ತಲ್ಲ, ಇನ್ನು ಈ ಭೂಮಿಯ ಮೇಲೆ ತಾನು ಬದುಕಿರುವುದಿಲ್ಲವೆಂದು ಮಾದರ ಚನ್ನನು ಆಣೆ ಮಾಡ್ತಾನೆ. ಮಾತ್ರವಲ್ಲ, ಆ ಕ್ಷಣವೇ ತನ್ನ ಕೊರಳನ್ನು ಕತ್ತರಿಸಿಕೊಳ್ಳಲು ಕತ್ತಿಯನ್ನೆತ್ತಿಕೊಂಡು ಕೊರಳಿಗೆ ಒತ್ತುಕೊಳ್ತಾನೆ. ತಕ್ಷಣವೇ ಶಿವಲಿಂಗದಿಂದ ಪ್ರತ್ಯಕ್ಷನಾಗಿ ಹೊರಬಂದ ಶಿವನು ಚನ್ನನನ್ನು ತಡೆಯುತ್ತಾ, ಎಲೆ ಭಕ್ತನೇ, ವಿಚಾರ ಮಾಡದೆ ಎಂತಹ ಕೆಲಸಕ್ಕೆ ಕೈ ಹಾಕುತ್ತಿರುವೆ? ನಿನ್ನ ಭಕ್ತಿ ವಿಚಾರವನ್ನು ಚೋಳನಿಗೆ ತಿಳಿಸಿದ್ದಕ್ಕೆ ಇಷ್ಟೊಂದು ಕೋಪವೇಕೆ ಎಂದು ಸಮಾಧಾನ ಪಡಿಸ್ತಾನೆ. ಅಲ್ಲದೆ ಮಾದರ ಚನ್ನನನ್ನು ಚೋಳನಿಗೆ ತೋರುತ್ತಾ ಶಿವನು ಈ ಮುಂದಿನ ಮಾತುಗಳನ್ನು ಆಡ್ತಾನೆ ಅಂತ. ಏನು ಇದು ಕೊನೆಯ ಚರಣ. ಇಲ್ಲಿ ಏನು ಮಾತಾಡ್ತಾನೆ ಅನ್ನೋದು ನೋಡೋಣ. ನೋಡಯ್ಯ ಚೋಳ, ಗುಪ್ತಾರ್ಚನೆಯ ಮೋನಿಯಂ ಆಡಂಬರವ ನಳಿದ ಲಿಂಗಾಭಿಮಾನಿಯಂ ಎಂದು ಕೊಂಡಾಡುತ್ತಿರೆ ಹೂಮಳೆ ಗಳೆರಗಿದವು. ನಿಂದು ದುಂದುಭಿ ಕುಕ್ಕುಳಂ ಗಗನದೋಳು ಮೊಳಗಿದವು. ಬಂದ ಪುಷ್ಪಕದೊಳಗೆ ಚನ್ನನಂ ಕುಳ್ಳಿರಿಸಿ ಇಂದು ಧರನಾನಂದ ತಿಂದೊಲಿದು ಸಡಗರಿಸಿ ಕೈಲಾಸಮಂ ಪೊಕ್ಕು ಸಿಂಹಾಸನಂ ಮನ್ನೇರಿ ಶೈಲಚಿಗೆ ಚನ್ನನಂ ಸಂತೋಷದಿಂ ತೋರಿ ಚನ್ನಂಗೆ ಗಣಪದವಿಯಂ ಕೊಟ್ಟು ರಾಗದಿಂ ಪನ್ನಾಗಭರಣ ನೊಪ್ಪಿದ ನ ಅಖಿಳ ಯೋಗದಿಂ. ಅಂದರೆ ಅವನು ಹೇಳ್ತಾನೆ ಶಿವ ಯಾರಿಗೆ ಅಂದರೆ ಚೋಳನಿಗೆ, ನೋಡಯ್ಯ ಚೋಳನೆ, ಗುಪ್ತ ರೀತಿಯಲ್ಲಿ ಪೂಜಿಸುತ್ತಾ ಮೌನಿಯಾಗಿದ್ದ ಈ ಚನ್ನನನ್ನು ಯಾವುದೇ ಆಡಂಬರದ ಪೂಜೆ ಪುನಸ್ಕಾರ ಮಾಡದೆ ಸರಳವಾದ ರೀತಿಯಲ್ಲಿ ಲಿಂಗಾಭಿಮಾನಿಯಾಗಿದ್ದವನೀತ ಎಂದು ಶಿವನು ಚನ್ನನನ್ನು ಹೊಗಳಿ ಕೊಂಡಾಡ್ತಾನೆ. ಆಗ ದೇವತೆಗಳು ಆಕಾಶದಿಂದ ಹೂಮಳೆಯನ್ನು ಸುರಿಸ್ತಾರೆ. ಆಕಾಶದಲ್ಲಿ ದುಂದುಬಿನಾದ ಮೊಳಗ್ತದೆ. ದೇವಲೋಕದಿಂದ ಒಂದು ಪುಷ್ಪಕ ವಿಮಾನ ಬರುತ್ತೆ. ಶಿವನು ಚನ್ನನನ್ನು ತನ್ನೊಡನೆ ಏನು ಮಾಡ್ತಾನೆ ಅಂದರೆ ಆ ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸ್ಕೊಂಡು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ. ತನ್ನ ಅರ್ಧಾಂಗಿಯಾದ ಪಾರ್ವತಿಗೆ ಚನ್ನನನ್ನು ಸಂತೋಷದಿಂದ ಏನು ಮಾಡ್ತಾನೆ ಅಂದರೆ ಶೈಲಚಂದ್ರಲ್ಲಿ ಪಾರ್ವತಿ ಆಕೆಯನ್ನು ತೋರಿಸ್ತಾನೆ ಅಂತ. ಆಮೇಲೆ ಚನ್ನನಿಗೆ ಸಂತೋಷದಿಂದ ಗಣಪದವಿಯನ್ನು ಕೂಡ ಅವನು ಸರ್ವಭೂಷಣನಾದ ಶಿವನು ಸಂತೋಷದಿಂದ ತನ್ನ ಸಿಂಹಾಸನದಲ್ಲಿ ಆರೂಢನಾಗ್ತಾನೆ ಅಂದರೆ ಕೂತ್ಕೊಳ್ತಾನೆ ಅಂತ. ಹೀಗೆ ಮಾದರ ಚನ್ನನ ಗುಪ್ತ ಭಕ್ತಿಯು ಅವನಿಗೆ ಶಿವಗಣ ಪದವಿಯನ್ನು ತಂದಿತ್ತು, ಸರಳ ಭಕ್ತಿಯನ್ನು ಚಿರಗೊಳಿಸಿತು ಅಂತ. ಈ ರೀತಿಯಾಗಿ ಒಂದು ಸರಳ ಶಿವಭಕ್ತನ ಕಥೆಯನ್ನು ಹರಿಹರ ತುಂಬ ಚೆನ್ನಾಗಿ, ಮತ್ತು ಜಾತಿ ಭೇದ ಭಾವನ ಯಾವುದೂ ಕೂಡ ಮುಖ್ಯ ಅಲ್ಲ, ಮನುಷ್ಯನಿಗೆ ಒಂದು ಸತ್ಯವಾದ ಭಕ್ತಿ ಮುಖ್ಯ ಅನ್ನೋದು ಈ ಒಂದು ಪದ್ಯದಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾನೆ. ತಮಗೆಲ್ರಿಗೂ ಕೂಡ ಈ ಪದ್ಯ ಅರ್ಥ ಆಯಿತು ಅಂದ್ಕೊಳ್ತೀನಿ. ಕೊನೆಯವರೆಗೂ ಪದ್ಯ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಖ್ಯವಾಗಿರ್ತಕ್ಕಂಥ ಕೆಲವು ವ್ಯಾಕರಣ ಬುಕ್ಸ್ಗಳನ್ನು ನಾನು ಲಿಂಕನ್ನು ಕೊನೆಯಲ್ಲಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ಬೇಕಾದರೆ ನೋಡ್ಬೋದು. ಧನ್ಯವಾದಗಳು.